ಹೌದೌದು ಸರಿ ಹೌದೌದು. ಸರ್, ಈಗ ನಾನು ಆನ್ಸರ್ ಮಾಡ್ತೀನಿ, ನಾನು ವಿನ್ನರ್. ನನಗೆ ಹೆಂಗ್ ನೀವು ನಂಬ್ಕೋಬಹುದು ಸರ್? ನನಗೆ ಕೊಡ್ತೀರಾ ಅಥವಾ ನಿಮ್ ಟೀಮ್ ನಲ್ಲಿ ಅವ್ರಿಗೆ ಕೊಡ್ತೀರಾ ಅಂತ ಹೇಳಿ? ಎಲ್ಲ ಕ್ವಶನ್ ಕೇಳಿದ್ರೆ ನಾನು ಸರ್ ಈಗ 1 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಕೊಡ್ತೀರಾ ಅಥವಾ ಇಷ್ಟು ಮಂತ್ ಅಂತ ಆದ್ಮೇಲೆ ಕೊಡ್ತೀರಾ? ಕಂಪ್ನಿಯಿಂದ ಬರುತ್ತೆ ಸರ್. ಅದಕ್ಕೊಂದು ಸರ್ ಅದಕ್ಕೇನು ಪ್ರೊಸೀಜರ್ ಸರ್, ಪ್ರೊಸೀಜರ್ ಏನಿರುತ್ತೋ ಅದೆಲ್ಲ ಪ್ರೊಸೀಜರ್ ಹಾಕ್ಬಿಟ್ಟು ಬರುತ್ತೆ ಸರ್. ಇಲ್ಲಿ ಈಸಿಯಾಗಿ ಯಾವುದು ಸಿಗಲ್ಲ ಸರ್, ತುಂಬಾ ಕಷ್ಟ ಇರುತ್ತೆ. ನಿಮ್ಮ ಪ್ರೊಸೀಜರ್, ನಿಮ್ಮ ಇನ್ಸ್ಟ್ರಕ್ಷನ್ಸ್ ಅದು ಗೊತ್ತಾಗದೆ ನಮಗೆ ನೆಕ್ಸ್ಟ್ ಹೇಳಿ ಸರ್. ಅವರಿಗೆ ಪ್ರಶ್ನೆ ಅವರೇ ಹೇಳ್ಬಿಟ್ರಿ ಸರ್, ಅವ್ರು ಹೇಳಿದ್ರೆ ಅವ್ರಿಗೆ ಹೋಗುತ್ತಲ್ಲ ಸರ್. ಹೌದು, ಖಂಡಿತ. ಹಂಗಾರೆ ಉಪೇಂದ್ರ ಅವರಿಗೆ ಕೊಟ್ಬಿಟ್ರೆ ಆಗೋಗುತ್ತಲ್ಲ, ಅವರೇ ಎಲ್ಲ ಸರ್. ಅವ್ರು ಬಂದ್ಬಿಟ್ಟು ಅಲ್ಲ ಸರ್, ಅವ್ರು ಬಂದ್ಬಿಟ್ಟು ಆ ಕ್ವಶನ್ ಅಂಡ್ ಆನ್ಸರ್ ಅಪ್ಲೈ ಹೇಳಿದ್ರು ಅಂದ್ರೆ ನಮಗೆ ಇದು ಅದಕ್ಕಿಂತ ಒಂದು ಅವ್ರಿಗೆ ಕೊಡ್ತಿದೀವಿ ಅಂದ್ರೆ ಅದಕ್ಕಿಂತ ಒಂದು ದೊಡ್ಡ ಪ್ರೌಡ್ನೆಸ್ ಇನ್ಯಾಸ. ಖಂಡಿತ 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 ಖಂಡಿತ. ಅವ್ರಿಗೆ ಆನ್ಸರ್ ಗೊತ್ತಿರೋದು ಕ್ವಶನ್ ಕೇಳ್ತೀವಿ ಅಂತಾರಲ್ಲ, ಹೆಂಗೆ ಅಂತ ಇಡೀ ಸಿನಿಮಾನೇ ಜಗಿ ಇಲ್ಲ ಸರ್, ಈಗ ನೀವು ಹೇಳ್ತಿರೋ ಪಾಯಿಂಟ್ ಚೆನ್ನಾಗಿದೆ. ಅದು ಇವಾಗ ನೀವು ಒಪ್ಪಿಸಲಿ ಕೊಟ್ಟರು ಹಂಗಾಗುತ್ತೆ, ಟೀಮ್ ಅಲ್ಲಿ ಕೆಲಸ ಮಾಡೋರು ಕೊಟ್ಟರು ಹಂಗಾಗುತ್ತೆ. ಅವ್ರು ಯಾರು ಸರ್ ಇಲ್ಲ ಸರ್, ಒಂದು ಸಿನಿಮಾ ನಿಮ್ಗೆ ಸಿನಿಮಾ ಮಾಯಾ ಬಜಾರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಸರ್, ನಿಮ್ಗೊಂದು ಇಲ್ಯೂಷನ್ ಕ್ರಿಯೇಟ್ ಮಾಡಿ ಸಿನಿಮಾ. ತುಂಬಾ ಕಷ್ಟ ಸರ್, ಅಲ್ಲ ತುಂಬಾ ಕಷ್ಟ. ನೀವೊಂದು ಸಿನಿಮಾ ನೋಡಿ, ನೀವೇ ಶೂಟ್ ಮಾಡಿರಿ, ನೀವೇ ಸ್ಕ್ರಿಪ್ಟ್ ಬರ್ದಿರಿ, ನೀವೇ ಡೈರೆಕ್ಷನ್ ಮಾಡಿರಿ, ನೀವೇ ಆಕ್ಟ್ ಮಾಡಿರಿ ಸರ್. ಆ ಸಿನಿಮಾ ಮುಗಿದಾದ್ಮೇಲೆ ಅದಕ್ಕೆ ರಿಲೇಟೆಡ್ ಏನೋ ಒಂದು ಕ್ವಶನ್ ಕೇಳ್ತೀನಿ ಅಂದ್ರೆ ಆಗಲ್ಲ ನಿಮ್ಗೆ ಆನ್ಸರ್ ಮಾಡಕ್ಕೆ. ಓಕೆ. 25 ದಿವಸದ್ದು 5 ಥಿಯೇಟರ್ ಶೋ ನಡೀತಿದೆ ಅಂತಂದ್ರೆ 5 ಥಿಯೇಟರ್ ಬೇರೆ ಬೇರೆ ಅಮೌಂಟ್ ಕೊಟ್ಟರೆ ಹೆಂಗೆ? ಇಲ್ಲ ಅಂದ್ರೆ ಒಬ್ರಿಗೆ ಕೊಡೋದು. 5 ಥಿಯೇಟರ್ ನಡೀತಿದ್ರು ಒಬ್ರಿಗೆ ಕೊಡೋದು. ಅಲ್ಲಿ ಜಾಸ್ತಿ ಆಯ್ತು, ಅಲ್ಲಿ ಜಾಸ್ತಿ ಜನ ಯಾರು ಒಂದು 20 ಜನ 5 ಥಿಯೇಟರ್ ಆನ್ಸರ್ ಮಾಡಿದ್ರು ಅಂದ್ರೆ ಫಸ್ಟ್ ಟಿಕೆಟ್ ಯಾರು ಪರ್ಚೇಸ್ ಮಾಡಿರ್ತಾರಲ್ಲ. ಸರ್ ಆಯ್ತು, ಈಗ ಏನಾದ್ರು ನೀವು ಲೈವ್ ಅಂದ್ರೆ ಅಪ್ಡೇಟ್ಸ್ ಟೆಲಿಕಾಸ್ಟ್ ಆಗ್ತಾ ಇರುತ್ತಾ, ಹೆಂಗೆ ಏನಾದ್ರು ಪಾಸಿಬಿಲಿಟೀಸ್ ಇದೆ? ಯಾಕಂದ್ರೆ ಈಗ ಜನಕ್ಕೆ ಈಗ ಎಕ್ಸಾಂಪಲ್ ಧಾರವಾಡ, ಹಾವೇರಿ, ಹುಬ್ಳಿ ಅಲ್ಲೆಲ್ಲ ಒಂದು ಥಿಯೇಟರ್ ಅಲ್ಲಿ ಒಬ್ಬ ಸಿನಿಮಾ ನೋಡಿರ್ತಾನೆ, ಅಲ್ಲೇನೋ ಒಂದು ಪ್ರೊಸೀಜರ್ ನಡೀತಾ ಇದೆ, ಎಕ್ಷನ್ ಮಾಡಿ ಹೊರಗೆ ಬರ್ತಾರೆ. ಬಂದ ತಕ್ಷಣ ನಿಮ್ ಪ್ರೊಸೀಜರ್ ಇದು ಕಾನ್ಸೆಪ್ಟ್ ಅಪ್ಲೈ ಆಗುತ್ತಾ ಅಥವಾ ಇವತ್ತು ಈಗ ಫಸ್ಟ್ ಡೇ 10:30 1:30 ಮುಗೀತು, ಯಾವಾಗ ಇದೆ ಆಕ್ಟಿವೇಟ್ ಆಗುತ್ತೆ? ಸರ್ ಅಲ್ಲಿ ಸಿನಿಮಾ ಮುಗಿದ ತಕ್ಷಣ ಅಲ್ಲೊಂದು 30 ಮಿನಿಟ್ಸ್ ಆಕ್ಟಿವಿಟೀಸ್ಗೆಲ್ಲ ನಾವು ಟೈಮ್ ತಗೋತೀವಿ. ಆ 30 ನಿಮಿಷದಲ್ಲಿ ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಶೋ ಶುರು ಆಗ್ತಾರೆ. ಸೊ ನೀವು ಹೇಳ್ತಿರೋ ಕಾನ್ಸೆಪ್ಟ್ ಚೆನ್ನಾಗಿದೆ, ಅದ್ರ ಬಗ್ಗೆ ಟೆಲಿಕಾಸ್ಟಿಂಗ್ ಬಗ್ಗೆ ಯೋಚನೆ ಮಾಡ್ತೀವಿ. ಅಲ್ಲ ಈಗ ಟ್ರಾನ್ಸ್ಪರೆನ್ಸಿ ಬೇಕಲ್ಲ? ಹೌದೌದು, ಖಂಡಿತ ಖಂಡಿತ. ಈಗ ನೀವು ಅಲ್ಲೆಲ್ಲ ಸರ್ ಹೇಳಿದ್ನಲ್ಲ ಸರ್, ನಾವು ಮೊದಲ ವಾರ ಒಂಚೂರು ಕಷ್ಟ ಆಗುತ್ತೆ ನಮಗೆ, 1 ವಾರ ಟೈಮ್ ಬೇಕಾಗುತ್ತೆ. ಆ 1 ವಾರದಲ್ಲಿ ಏನೇನು ತಪ್ಪುಗಳು ಸರಿಗಳು ಎಲ್ಲ ಕಿತ್ಕೊಂಡ್ಬಿಟ್ಟು ವರ್ಕೌಟ್ ಮಾಡ್ಕೊಂಡ್ಬಿಡ್ತೀವಿ. ಮೇಡಮ್ ಜನ ಬರ್ಲಿ ಬಿಡ್ಲಿ 25 ದಿನ ರಿಲೀಸ್ ಆಗಿರೋ ಥಿಯೇಟರ್ ಸಿನಿಮಾ ರಿಲೀಸ್. ಸರ್ ಕ್ವಶನ್ ವಿಚಾರವಾಗಿ ಪ್ರಾರಂಭದಲ್ಲಿ ಎಕ್ಸಾಂಪಲ್ ಕೊಟ್ರಿ, ಅಂದ್ರೆ ಉಪೇಂದ್ರ ಸರ್ ಈ ತರ ಕಾಸ್ಟ್ಯೂಮ್ ಹಾಕಿದ್ರೆ ಆ ತರ ಕ್ವಶನ್ ಇರ್ಬೋದು ಅಂತ ಎಕ್ಸಾಂಪಲ್ ಹೇಳಿದ್ವಿ. ಸೊ ಈಗ 1 ಕೋಟಿ ಗೆಲ್ಬೇಕಂದ್ರೆ ಕ್ವಶನ್ ಅಂತೂ ಈಸಿ ಇರಲ್ಲ. ನೀವೇನಾದ್ರೂ ಒಂದು ಸೀನ್ ಅಲ್ಲಿ ಕಾರ್ ಪಾಸ್ ಆಯ್ತು, ಅದ್ರ ನಂಬರ್ ಹೇಳಿ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ, ಗೆಲ್ಲೋ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ. ಆ ತರ ಕ್ವಶನ್ಸ್ ಇರುತ್ತಾ ಅಥವಾ ಜನಗಳು ಗೆಲ್ಲೋ ತರ ಈಸಿ ಇರುತ್ತಾ? ಸರ್ ಲಾಸ್ಟ್ ನಾವು ಒಂದು ಈವೆಂಟ್ ಹಿಂಗೆ ಮಾಡಿದ್ವಿ. ಒಂದು ಹಳ್ಳಿ ಮನೆಯೆಲ್ಲ ಶೂಟ್ ಮಾಡ್ಬಿಟ್ಟು ವಿಡಿಯೋ 20 ನಿಮಿಷ ವಿಡಿಯೋ ಹಾಕ್ಬಿಟ್ಟು ಜಸ್ಟ್ ಬರೀ 10,000 ಪ್ರೈಸ್ ಮನಿ ಕೊಡ್ತೀವಿ, ಕ್ವಶನ್ಗೆ ಆನ್ಸರ್ ಮಾಡಿ ಅಂತ ಬಿಟ್ಟಿದ್ವಿ. ಒಬ್ಬ ಹುಡುಗ ಏನ್ ಮಾಡಿದ್ದ ಅಂದ್ರೆ ಪ್ರತಿ ಈಚ್ ಅಂಡ್ ಸೆಕೆಂಡ್ ಸ್ಕ್ರಿಪ್ಟ್ ಬರ್ಕೊಂಬಂದಿದ್ದ. ಸ್ಕ್ರಿಪ್ಟ್ ಬರ್ಕೊಂಬಂದು ನಮಗ್ ಅವನು ಆನ್ಸರ್ ಮಾಡ್ಲಿಲ್ಲ, ಬಟ್ ಬೇರೆಯವ್ರು ಮಾಡಿದ್ರು. ಬಟ್ ಅವನು ಆ ಟೈಮಲ್ಲಿ ಆ ಸ್ಕ್ರಿಪ್ಟ್ ಬರ್ಕೊಂಬಂದು ಎಕ್ಸಿಕ್ಯೂಟ್ ಮಾಡಿದ್ ನೋಡ್ಬಿಟ್ಟು ನಮಗೂ ಹುಳ ಬಿಟ್ಟಂಗೆ ಆಗೋಯ್ತು ಅವತ್ತು. ಬಟ್ ಮಾಡಬೇಕು ಸರ್, ಮಾಡ್ತೀವಿ. ತುಂಬಾ ಸಿನಿಮಾ ಟ್ರೈ ಮಾಡ್ತಿದ್ದೀನಿ ಸರ್, ಸದ್ಯಕ್ಕೆ ಇದೊಂದು ಅಧಿಕೃತವಾಗಿ ಆಗಿದೆ.
ಹೊಸ ಸಿನಿಮಾ ಯಾವ್ದೇ ನೋಡ್ಬೇಕು ನಡೀತಿರೋದು ಬೇರೆದಾಗಲ್ಲ. ಇಲ್ಲ ಯಾವುದು ಏನು ಫೈನಲ್ ಆಗ್ದಂಗೆ ಹೆಂಗೆ ಹೇಳಿ ಸರ್? ಈಗ ರೀ-ರಿಲೀಸ್ ಮಾಡ್ತಿದ್ದಾರಲ್ಲ, ಟೆಕ್ನಿಕಲಿ ಅದೇ ಏನಾದ್ರು ಇಂಪ್ರೂವ್ಮೆಂಟ್ ಮಾಡಿದ್ದೀರಾ ಅಥವಾ 4Kಲೇ ಇರುತ್ತೆ ಸರ್, 4Kಲೇ ಇರುತ್ತೆ. ಲಾಸ್ಟ್ ಏನು ರಿಲೀಸ್ ಆಗಿತ್ತಲ್ಲ ಅದೇ ಕ್ವಾಲಿಟಿ ಇರುತ್ತೆ. ಇಲ್ಲ ಸರ್, ಸೇಮ್. ನೀವೇನ್ ಹೇಳೋದು ಈಗ ಹೇಳಿದ ತಕ್ಷಣ ಸಾಕಾಗುತ್ತೆ. ಥ್ಯಾಂಕ್ ಯು. ಒಂದೂವರೆ ನಿಮಿಷ ತಡ್ಕೊ ಸಾಕು. ಹಾಂ ಅಕ್ಕ ನಾವು ಹೌದಾ? ಹಾಂ ಎಷ್ಟು ಪಾಸ್ ಇದೆ? ಮಾಡಿಲ್ಲ ಸರ್. ಪಾಸ್ಗಳು ಒಂದು 30,000 ಮಾಡಿದೀವಿ ಸರ್. 30,000. ಹೌದು, ಆ 30,000 ನೀವು ಯಾರಿಗೆ ಕೊಡ್ತಾರೆ ಅವರಿಗೆ ಸಿಗೋದು ಅನ್ಸುತ್ತೆ. ಅದು ನೋಡೋಣ. ನೋಡಿ ಸರ್, ದುಡ್ಡು ಕೊಟ್ಟಿದ್ದು ಮಾತ್ರ ಹೇಳಿ ಸರ್. ಏನ್ ಬೇರೆ ಇಲ್ಲ ಅದು ಅವತ್ತಿನ ದಿನ 25th ಡೇ ತುಂಬಾ ಬ್ಯೂಟಿಫುಲ್ ಆಗಿ ಅದೊಂದು ಪ್ರೆಸ್ ಮೀಟ್ ಮಾಡೋಣ. ಅವತ್ತು ನಿಮ್ದು ಏನೇನು ಡೌಟ್ಸ್ಗಳು ಅದು ಇದಕ್ಕೆಲ್ಲ ಅಲ್ಲಿ ಉತ್ತರ ಸಿಗುತ್ತಾ ನೋಡ್ಬಿಡೋಣ. ಒಂದು ಕೊಟ್ಟಿಲ್ಲ ಎಷ್ಟು. ಥ್ಯಾಂಕ್ ಯು ಸರ್. ಮೋಕ್ಷಣ್ಣಗೂ ಅಥವಾ ಮನೋಣ್ಣ ಕೊಡಿ ಸರ್, ಶೇರ್ ಮಾಡ್ಕೊತೀನಿ. ನಮ್ದು ನೋಡ್ರಪ್ಪ, ಎಲ್ಲ ನೀವೇ ಎತ್ಕೊಂಡ್ಬಿಡಿ. ಏನ್ ಪವನ? ಎಲ್ಲ ನೀವೇ ಬಂದ್ರೆ ಎಲ್ಲರೂ ನೋಡಿ ಎಷ್ಟು ಜನ ಇದೀವಿ. ಓಕೆ, ಥ್ಯಾಂಕ್ ಯು ಸರ್. ಪರಮೇಶ್ವರ್ ಕಡೆಯಿಂದ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಸೊ ನಿಮ್ಮ ಸಪೋರ್ಟ್ ಎಲ್ಲ ಹಿಂಗೆ ಇರಲಿ. ಸೊ ಈ ಥರ ಪ್ರಯತ್ನಗಳು ಮುಂದೆ ಇನ್ನೂ ದೊಡ್ಡದಾಗಿ ಟ್ರೈ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಎಲ್ಲ ಇರಲಿ. ಇದು ಒಂದು ಕನ್ನಡ ನೀವು ಫಸ್ಟ್ ಪ್ರೆಸ್ ಮೀಟ್ಗೆ ಕರ್ಕೊಂಡು ಬಂದಿದ್ರೆ ತುಂಬಾ ಚೆನ್ನಾಗಿರೋದು ಸರ್. ನೀವು ಯೋಚನೆ ಮಾಡ್ದಂಗೆ ಎಲ್ಲರೂ ಯೋಚನೆ ಮಾಡ್ಬಿಟ್ರೆ ತುಂಬಾ ತೊಂದರೆ ಆಗುತ್ತೆ ನಮಗೆ ಅಂತಾನೆ ನಾವು ನೆಕ್ಸ್ಟ್ ಪ್ರೆಸ್ ಮೀಟ್ಗೆ ಹೇಳೋಣ. ಹಾಂ ಸರ್. ಕನ್ನಡ ಒಂದೇ ಮಾಡ್ತೀರಾ ಬೇರೆ ಲ್ಯಾಂಗ್ವೇಜ್ ಹೋಗಿ ಮಾಡ್ತೀರಾ? ಇಲ್ಲ ಸರ್, ಕನ್ನಡ ಮಾತ್ರ. ಅಲ್ಲೋದು ಓದು ಮಾಡೋದು. ಆಮೇಲೆ ಏನೋ ಸರ್, ಕನ್ನಡ ಫಸ್ಟ್ ಮಾಡೋಣ. ಕನ್ನಡದಲ್ಲಿ ಥಿಯೇಟ್ರ್ಗಳು ಇಲ್ಲ ಯಾರು ಮಾಡಿಲ್ಲ. ಮಾಡಿಲ್ಲ, ಇನ್ಮೇಲೆ ಎಲ್ಲ ಮಾಡ್ಬೋದು ಸರ್, ಗೊತ್ತಿಲ್ಲ. ನೋಡ್ಕೊಂಡು ಮಾಡ್ಬೋದು, ಮಾಡಲಿ. ಈ ಥರ ಪ್ರಯತ್ನಗಳೆಲ್ಲ ಮಾಡಿದ್ರೆ ಇನ್ನೂ ಒಳ್ಳೇದೇ. ತುಂಬ ಜನ ಕೆಲಸ ಸಿಗುತ್ತೆ, ತುಂಬ ಥಿಯೇಟ್ರ್ಗಳು ಓಡುತ್ತೆ, ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳ ಟೇಸ್ಟ್ ಗೊತ್ತಾಗುತ್ತೆ ಜನಗಳಿಗೆ. ಮಾಡಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.